ಆತ್ಮೀಯ ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ರಚನೆ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಮಕ್ಕಳ ಸಾಹಿತ್ಯ ಸರಣಿ ಜೂನ್ 22, 2026 ಸೋಮವಾರದಂದು 96ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. 96ನೇ ದಿನ 96ನೆಯ ಸಾಹಿತ್ಯ ಕೃತಿಯ ಪರಿಚಯ ಅಚಲ ಬಾಪಟ್ ಅವರು ಬರೆದಿರುವಂತ ಮಕ್ಕಳಿಗಾಗಿ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಕಥೆಗಳು ಸಂಕಲನವನ್ನ ಇವತ್ತು ಪರಿಚಯವನ್ನ ಮಾಡ್ತಾ ಇದ್ದೇನೆ. ಇತಿಹಾಸ ಪುಟಗಳನ್ನ ಒಮ್ಮೆ ನಾವು ತಿರುಗಿ ನೋಡಿದಾಗ ಅಲ್ಲಿ ನಮ್ಮನ್ನು ಬೆರಗುಗೊಳಿಸುವಂತಹ ಅನೇಕ ಪಾತ್ರಗಳು ನಮಗೆ ಸಿಗುತ್ತವೆ. ಹಾಗೂ ಅತ್ಯಂತ ಕಷ್ಟದ ಸಮಯದಲ್ಲಿಯೂ ಸಹ ಧೈರ್ಯವಾಗಿ ರಾಜ್ಯವನ್ನ ಮುನ್ನಡೆಸಿದಂತಹ ರಾಣಿಯರ ಕಥೆಗಳು, ರಾಣಿಯರ ಚರಿತ್ರೆಗಳನ್ನ ನಾವು ತಿಳಿತೇವೆ. ಅಂತಹ ಒಬ್ಬ ಸಾಧಕಿ, ಬಹುಮುಖ ವ್ಯಕ್ತಿತ್ವದ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಕಥೆಗಳು, ಜೀವನ ಚರಿತ್ರೆಯನ್ನ ಕಥೆಗಳ ರೂಪದಲ್ಲಿ ಬರೆದಿರುವಂತ ಅಚಲ ಬಾಪಟ್ ಅವರು ಬರೆದಿರುವಂತ ಕೃತಿಯ ಪರಿಚಯವನ್ನ ಇವತ್ತು ನಾವು ನೋಡೋಣ. ಅಯೋಧ್ಯೆ ಪ್ರಕಾಶನ ಅವರು ಪ್ರಕಟಿಸಿರುವಂತಹ ಈ ಕೃತಿ 2024ರಲ್ಲಿ ಪ್ರಕಟವಾಗಿದೆ. 48 ಪುಟಗಳ ಈ ಕೃತಿ 120 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸವನ್ನ ರಾಘವೇಂದ್ರ ಕುರುವಿನಿಯವರು, ಒಳ ಚಿತ್ರಗಳನ್ನ ಶ್ರೀ ಹರಿಕೃಷ್ಣ ಎನ್ ಅವರು, ಒಳಪುಟ ವಿನ್ಯಾಸವನ್ನ ಉಮಾದೇವಿ SL ಅವರು ಮಾಡಿದ್ದಾರೆ. ಇನ್ನು ಶ್ರೀಮತಿ ಅಚಲ ಬಾಪಟ್ ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರದ ಉಪನ್ಯಾಸಕಿಯಾಗಿರುವಂತ ಇವರು ಬೆಂಗಳೂರಿನಲ್ಲಿ ಕಾಲೇಜಿನಲ್ಲಿ ಉಪನ್ಯಾಸಕಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ಮಕ್ಕಳಿಗಾಗಿ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಅನ್ನುವಂತ ಈ ಕೃತಿ ಮಕ್ಕಳಿಗೆ ರಾಣಿಯ ಕುರಿತಾದಂತಹ ಒಂದು ಜೀವನ ಚರಿತ್ರೆಯನ್ನ ಕಥೆಗಳ ರೂಪದಲ್ಲಿ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮಕ್ಕಳು ಇತಿಹಾಸ ಹಾಗೂ ಪರಂಪರೆಯ ಅರಿವನ್ನು ಹೊಂದುವುದು ಇಂದಿನ ದಿನದಲ್ಲಿ ತುಂಬಾ ಅವಶ್ಯಕವಾಗಿದೆ. ಹಾಗಾಗಿ ನಮ್ಮ ಚರಿತ್ರೆ, ದೇಶದ ಚರಿತ್ರೆಯನ್ನ ಅರಿಯುವಂಥದ್ದು ಮಕ್ಕಳು ತುಂಬಾ ಅವಶ್ಯ. ಹಾಗಾಗಿ ಇಂಥ ಒಂದು ಕೃತಿ ಅವರಿಗೆ ಸಹಾಯಕವಾಗುತ್ತೆ. ಈ ಕೃತಿಗೆ ಮುನ್ನುಡಿಯನ್ನ ಡಾಕ್ಟರ್ ದೀಪಾ ಜೋಶಿ ಬೆಂಗಳೂರವರು ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ನಾವು ರಣರಂಗದಲ್ಲಿ ವೀರ ರಾಣಿಯಾಗಿ, ಆಸ್ಥಾನದಲ್ಲಿ ಕರ್ಮಯೋಗಿಯಾಗಿ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಅವರು ಕುರಿತಾಗಿ 25 ಕಥೆಗಳನ್ನ ಈ ಕೃತಿ ಒಳಗೊಂಡಿದೆ. ಅಹಲ್ಯಾಬಾಯಿ ಹೋಲ್ಕರ್ ಅವರ ಒಂದು ಜೀವನ ಚರಿತ್ರೆ ರೋಚಕ. ರೈತ ಕುಟುಂಬದಲ್ಲಿ ಜನಿಸಿದ ಈಕೆ ಮುಂದೆ ಒಂದು ಸಾಮ್ರಾಜ್ಯದ ರಾಣಿಯಾಗಿ, ನಾಡನ್ನ ಕಟ್ಟಿದಂತಹ ಮಾಳ್ವ ಸಿಂಹಾಸನದ ರಾಣಿಯಾಗಿ, ಪ್ರಜೆಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತ ಈಕೆ ಮಾನವನ ಅನುಜ್ಞಾನಿಯಾಗಿ, ಮಾನವ ಯಾವ ರೀತಿ ಪ್ರಗತಿಯನ್ನ ಸಾಧಿಸ್ತಾನೆ ಅದೇ ರೀತಿ ಒಂದು ಸಮಾಜದ ಪ್ರಗತಿಗಾಗಿ ಶ್ರಮಿಸಿದ ರಾಣಿ. ಮಾವನಿಂದ ವಿದ್ಯೆಯನ್ನ ಕಲಿತು, ಮಾವನಿನ ಒಂದು ಮಾತಿಗಾಗಿ ಸತಿಸಾಗಮನವನ್ನ ಒಳಗಾಗದೆ ತನ್ನ ಜೀವನವನ್ನ ಸಾಮ್ರಾಜ್ಯದ ಕಟ್ಟುವಿಕೆಗಾಗಿ ಬದುಕಿದಂತಹ ಧೀಮಂತ ನಾಯಕಿ. ಹಾಗೆ ಮದುವೆಗೆ ಅಂದಿನ ಸಮಾಜದಲ್ಲಿ ಮಹಿಳೆಯರಿಗೆ ಓದುವ ಹಕ್ಕನ್ನ ನಿರಾಕರಿಸುವಂತ ಸಂದರ್ಭದಲ್ಲಿ ಮಾವನ ಶ್ರೀರಕ್ಷೆಯಲ್ಲಿ ವಿದ್ಯೆಯನ್ನ ಕಲಿತು ಇತಿಹಾಸದಲ್ಲಿ ನೆಲೆ ನಿಲ್ಲುವಂಥದ್ದು, ದುರುಳರ ವಿರುದ್ಧ ಹೋರಾಡುವಂಥದ್ದು, ಸ್ವಾವಲಂಬನೆಯಾಗಿ ವೃದ್ಧರ ಉಪಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಕೆಲಸಗಳನ್ನ ರಾಣಿ ಮಾಡ್ತಾರೆ. ಅವರ ಕುರಿತಾಗಿರುವಂತ 25 ಕಥೆಗಳನ್ನ ಇದು ಹೊಂದಿದೆ. ಅವುಗಳಲ್ಲಿ ಆಯ್ದ ಒಂದು ಕಥೆಗಳನ್ನ ನಾವು ನೋಡೋಣ ಇವತ್ತು. ಮಹಾರಾಷ್ಟ್ರದ ಚೌಡಿ ಎನ್ನುವಂತ ಹಳ್ಳಿಯಲ್ಲಿ 8-10 ವರ್ಷದ ಕೆಲ ಹುಡುಗಿಯರು ಜೊತೆಗೆ ಆಟ ಆಡ್ತಾ ಇರ್ತಾರೆ. ಆಟ ಆಡುವಂತ ಸಂದರ್ಭದಲ್ಲಿ ಅವರು ಕೆಲವೊಂದು ಮಣ್ಣಿನಿಂದ ಆಕೃತಿಗಳನ್ನ ಮಾಡಿರ್ತಾರೆ. ಆಕೃತಿಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಆಟ ಆಡುವಂತ ಸಂದರ್ಭದಲ್ಲಿ ಕುದುರೆಗಳು ಬರ್ತವೆ. ಕುದುರೆಗಳ ಶಬ್ದವನ್ನ ಕೇಳಿದಂತ ಅವರ ಗೆಳತಿಯರೆಲ್ಲರೂ ಸಹ ಓಡಿ ಹೋಗ್ತಾರೆ. ಆದರೆ ಒಂದು ಬಾಲಕಿ ಓಡಿ ಹೋಗದೆ ತಾವು ಮಣ್ಣಿನಿಂದ ಮಾಡಿರುವಂತ ಸಾಮಗ್ರಿಗಳನ್ನ ರಕ್ಷಣೆ ಮಾಡುವಂತ ಉದ್ದೇಶದಿಂದ ಅಲ್ಲೇ ನಿಂತ್ಕೊಳ್ತಾಳೆ ಧೈರ್ಯವಾಗಿ. ಹಾಗೆ ಕುದುರೆಗಳು ಸಮೀಪ ಬಂದು ನಿಂತು ಆಕೆಗೆ ಪ್ರಶ್ನೆ ಕೇಳ್ತಾರೆ, ನಿನ್ನ ಗೆಳತಿಯರೆಲ್ಲರೂ ಸಹ ಓಡಿ ಹೋದ್ರು, ಆದ್ರೆ ನೀನ್ ಏಕೆ ಓಡಿ ಹೋಗ್ಲಿಲ್ಲ ಅನ್ನುವಂತ ಕುದುರೆ ಸವಾರರು ಪ್ರಶ್ನೆ ಕೇಳಿದಾಗ ಆ ಹುಡುಗಿ ನಾವು ಮಾಡಿರುವಂತಹ ಸಾಮಗ್ರಿಗಳನ್ನ ನಾವೇ ಕಾಪಾಡಬೇಕು, ನಾವು ಸೃಷ್ಟಿದ ವಸ್ತುಗಳನ್ನ ಕಾಪಾಡುವಂತ ಜವಾಬ್ದಾರಿ ಕೂಡ
ನಮ್ಮದೇ ಆಗಿರುತ್ತದೆ. ಹಾಗಾಗಿ ಅವುಗಳನ್ನ ಹಾಳಾಗಕ ಬಿಟ್ಟು ನಾವು ನಮ್ಮ ಸುರಕ್ಷತೆ ಬಗ್ಗೆ ಮಾತ್ರ ಯೋಚಿಸುವುದು ಅಷ್ಟು ಸರಿಯಲ್ಲ. ಹಾಗಾಗಿ ನಾನು ಹೋಗದೆ ನಾನು ಅವುಗಳ ರಕ್ಷಣೆಯನ್ನ ಮಾಡಕ್ ನಿಂತೆ ಅಂತ ಮಾತನ್ನ ಹೇಳ್ತಾಳ. ಈ ಮಾತನ್ನ ಕೇಳಿದಂತ ಕುದುರೆ ಸವಾರ ಒಂದು ಕೇವಲ ಮಣ್ಣಿನ ವಸ್ತುಗಳ ರಕ್ಷಣೆ ಮಾಡಕ್ಕೆ ಬಾಲಕಿ ಇಷ್ಟು ಧೈರ್ಯವನ್ನ ತೋರಿದರೆ, ಮುಂದೆ ಒಂದು ಸಾಮ್ರಾಜ್ಯವನ್ನ ರಕ್ಷಣೆ ಮಾಡುವಂತ ಯೋಗ್ಯತೆ ಧೈರ್ಯ ಈ ಬಾಲಕಿಯಲ್ಲಿ ಇದೆ ಅಂತೇಳಿ ಶ್ರೀ ಮಲ್ಲರಾವ್ ಹೋಲ್ಕರ್ ಮರಾಠ ಸಾಮ್ರಾಜ್ಯದ ಸುಬೇದಾರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತ ವೀರ ಯೋಧ. ಆ ಹುಡುಗಿಯ ಹೆಸರು ಅಹಲ್ಯಬಾಯಿ ಹೋಲ್ಕರ್. ಭಾರತ ಕಂಡಂತ ಅತ್ಯುತ್ತಮ ವೀರ ನಾರಿಯ ಆಡಳಿತಗಾರಿ, ಧರ್ಮ ಹಾಗೂ ರಾಜ್ಯದ ರಕ್ಷಣೆಗಾಗಿ ಮುಡುಪಾಗಿಟ್ಟಂತಹ ಆದರ್ಶ ಮಹಿಳೆ, ಕಾಯಕವೇ ಕೈಲಾಸ ಅನ್ನುವಂತ ನಂಬಿದಂತ ಕರ್ಮಯೋಗಿನಿ. ಈ ಹುಡುಗಿಯನ್ನ ತನ್ನ ಮಗನಿಗೆ ತಂದುಕೊಳ್ಳುವುದರ ಮೂಲಕ ಸೊಸೆಯನ್ನಾಗಿ ಮಾಡಿಕೊಳ್ತಾರೆ ಮಲ್ಲರಾವ್ ಹೋಲ್ಕರ್ ಅವರು. ಅಹಲ್ಯ ವಿವಾಹವನ್ನ ಖಂಡೇರಾವ್ ಅವರೊಂದಿಗೆ ಅದ್ದೂರಿಯಾಗಿ ನೆರವೇರಿಸ್ತಾರೆ. ಮುಂದೆ ಅವರು ತಮ್ಮ ಸೊಸೆಗೆ ಯುದ್ಧವನ್ನ ಕಲಿಸಿಕೊಡುವಂಥದ್ದು, ರಣರಂಗದಲ್ಲಿ ಯಾವ ರೀತಿಯನ್ನ ಯುದ್ಧ ಮಾಡಬೇಕು ಅನ್ನುವಂತ ವಿಷಯವನ್ನ ಗುರುವಾಗಿ, ಯಾಕಂದ್ರೆ ಬಹಳಷ್ಟು ಹೆಚ್ಚಿನ ಸಮಯವನ್ನ ಅವರು ರಂಗಭೂಮಿಯಲ್ಲಿ ಕಳೆತಿರುವಂತ ಸಂದರ್ಭದಲ್ಲಿ ಆ ಸಾಮ್ರಾಜ್ಯದ ಲೆಕ್ಕಪತ್ರಗಳನ್ನ ನೋಡುವಂತ ಹಣಕಾಸಿನ ಜವಾಬ್ದಾರಿಯನ್ನ ಸೊಸೆಗೆ ಕೊಟ್ಟಿರ್ತಾರೆ. ಸೊಸೆ ಅರ್ಥಪೂರ್ಣವಾಗಿ, ದಕ್ಷತೆಯಿಂದ, ಪ್ರಾಮಾಣಿಕವಾಗಿ ಹಣಕಾಸಿನ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ. ಅದನ್ನ ಮೆಚ್ಚುಗೆ ಗಳಿಸಿರುವಂತ ಸೊಸೆಗೆ ಯುದ್ಧವನ್ನ ಕಲಿಬೇಕನ್ನುವಂತ ಮನದಿಂಗಿತವನ್ನು ಹೇಳಿದಾಗ ಈ ಕತ್ತಿ ಬರಸೆ, ಕುದುರೆ ಸವಾರಿಯನ್ನ ಸೇರಿದಂತೆ ಹಲವಾರು ಯುದ್ಧ ತಂತ್ರಗಳನ್ನ, ಫಿರಂಗಿಗಳನ್ನ ನಿಭಾಯಿಸುವ ತರಬೇತಿಯನ್ನ ಸೊಸೆಗೆ ಹೇಳ್ಕೊಡ್ತಾರೆ. ಮಾವನಿಗೆ ಹೇಳ್ತಾರೆ, ನಾನು ನಿಮಗೆ ಕೊಡುವಂತ ಒಂದು ಗುರುದಕ್ಷಿಣೆ ನನ್ನ ಹತ್ರ ಯಾವುದೂ ಇಲ್ಲ ಅಂತಂದಾಗ ಮಾವ ಹೇಳ್ತಾರೆ, ನಾನು ಸಮಯ ಬಂದಾಗ ನಾನು ನನ್ನ ಗುರುದಕ್ಷಿಣೆ ಕೇಳ್ತೇನೆ, ಅವಾಗ ನೀನು ಕೊಡುವೆ ಅಂತ ತಗೋ ಅಂದಾಗ, ಸರಿ ಮಾವನವರೇ, ನೀವು ಸಮಯಕ್ಕಾಗಿ ನಾನು ಕಾಯ್ತೀನಿ ಅಂತ ಹೇಳ್ತಾರೆ. ಮುಂದೆ ಒಂದು ದಿನ ಅಹಲ್ಯಬಾಯಿ ಕೆಲಸ ಮಾಡ್ತಿರ್ಬೇಕಾದ್ರೆ ಲೆಕ್ಕಪತ್ರ ಬರೆಯುವಂತ ಸಂದರ್ಭದಲ್ಲಿ ಹೊರಗಡೆ ನೋಡಿದಾಗ ಏನೋ ಗಲಾಟೆ ಆಗುತ್ತೆ ಅನ್ನೋಂತ ಹೊರಗಡೆ ನೋಡಿದಾಗ ಅಲ್ಲಿ ಅಹಲ್ಯಬಾಯಿ ಜನ ಸೇರಿದ್ದು ಗೊತ್ತಾಗುತ್ತೆ. ಕುತೂಹಲದಿಂದ ತಾನು ಏನು ಪರಿಸ್ಥಿತಿ ಲೆಕ್ಕಪತ್ರ ವ್ಯವಹಾರ ಪುಸ್ತಕಗಳನ್ನ ಬದಿಗಿಟ್ಟು ಸರಸರನ್ನು ನೋಡ್ತಾರೆ. ಅಲ್ಲಿ ಅವರ ಮಗ ಮಾಲೇರಾವ್ ಇನ್ನೊಬ್ಬ ಹುಡುಗನಿಗೆ ಚಡಿ ಏಟು ನೀಡ್ತಿರ್ತಾನೆ. ಅವಾಗ ಹೋಗಿ ಅಹಲ್ಯಬಾಯಿ ಆ ಚಡಿಯನ್ನ ತೆಗೆದುಕೊಂಡು ಮಾಲೇರಾವ್ ಅಲ್ಲಿಂದ ಎದುರಿ ಓಡಿ ಹೋಗ್ತಾನೆ. ಅವಾಗ ನಾನು ಕಣ್ಮುಂದೆ ಜನಕ್ಕೆ ಪ್ರಶ್ನೆ ಕೇಳ್ತಾರೆ, ನಿಮ್ ಕಣ್ಮುಂದೆನೆ ಅನ್ಯಾಯ ನಡೆದಾಗ ನೀವ್ ಯಾಕೆ ವಿರೋಧಿಸ್ಲಿಲ್ಲ ಅಂತಂದಾಗ, ಇಲ್ಲ ಮಹಾರಾಣಿಯವರೇ, ಅವ್ರು ನಿಮ್ ಮಗ, ನಾವ್ ಹೆಂಗ ವಿರೋಧಿಸಬೇಕು ಅಂತಂದಾಗ, ಯಾರೇ ರಾಜನ ಮಗನೇ ಆಗಲಿ, ಸಾಮಾನ್ಯ ಪ್ರಜೆಯ ಮಗನಾಗಲಿ, ನ್ಯಾಯ ಎಲ್ಲರಿಗೂ ಒಂದೇ, ನೀವು ಎಲ್ಲರನ್ನು ಸಹ ಅನ್ಯಾಯ ಕಂಡಾಗ ವಿರೋಧಿಸ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾಳೆ. ಅವಾಗ ಕೈಯಲ್ಲಿರುವಂತ ಚಡಿಯನ್ನು ತೆಗೆದುಕೊಂಡು ಮಗನಿಗೆ ಬಡಿಯುವಂತ ಕೈ ಓಡ್ತಾಳೆ. ಅವಾಗ ಮಗನಿಗೆ ಶಿಕ್ಷೆ ಕೊಡುವ ಸಂದರ್ಭದಲ್ಲಿ ಮಾವ ಕೇಳ್ತಾನೆ, ಮಗನಿಗೆ ಯಾಕೆ ಶಿಕ್ಷೆ ಕೊಡ್ತಿ ಅಂದಾಗ, ನೋಡಿ ಮಾವ, ಮಕ್ಕಳು ತಪ್ಪು ಮಾಡಿದಾಗ ಮಕ್ಕಳಿದ್ದಾಗೆ ನಾವು ದಂಡಿಸ್ಬೇಕು. ನಮ್ಮ ಒಂದು ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ, ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಅವರಿಗೆ ದಂಡಿಸ್ಬೇಕು, ಇಲ್ಲದಿದ್ದರೆ ಅವರು ಮುಂದೆ ತಮ್ಮ ತಪ್ಪನ್ನ ತಿದ್ದಿಕೊಳ್ಳುವುದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಮಗನಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ನಾವು ನ್ಯಾಯವನ್ನ ಆಲಿಸಿ ತೀರ್ಪನ್ನು ಕೊಡಬೇಕು ಅನ್ನುವಂಥದ್ದು. ಅದೇ ರೀತಿ ಒಂದು ಸಾಮ್ರಾಜ್ಯದಲ್ಲಿ ಹಲವಾರು ಒಂದು ಅರಸರಾಗಿದ್ದರೂ ಸಹ ಕೆಲವೊಂದು ತಿದ್ದುಪಡಿಗಳನ್ನ, ಸರಳವಾದ ನಿಯಮಗಳನ್ನ, ರೈತರಿಗೆ ಅನುಕೂಲಕರವಾದ ನಿಯಮಗಳನ್ನ ಜಾರಿಗೆ ತಂದು ರೈತರ ಪರವಾಗಿರುವಂತ ಕಾನೂನುಗಳನ್ನ ಅಹಲ್ಯಬಾಯಿ ಅವರು ತರ್ತಾರೆ. ಅದೇ ರೀತಿ ಸಾಮಾನ್ಯವಾಗಿ ತಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಿರುವಾಗ ದೂರದ ಊರಿನಿಂದ ಸಮಸ್ಯೆ ಕೇಳ್ಕೊಂಡು ಬರ್ತಾರೆ. ಅವಾಗ ತಾಯಿ ವರದಕ್ಷಿಣೆ ಪಿಡುಗಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿರುವಂತ ಸಮಸ್ಯೆಯನ್ನು ಹೇಳಿದಾಗ ರಾಣಿಯು ಬಹಳ ಬೇಸರ ಆಗಿ, ಇದು ಎರಡು ವ್ಯಕ್ತಿಗಳ ನಡುವಿನ, ಕುಟುಂಬಗಳ ನಡುವಿನ ಸಂಬಂಧಗಳನ್ನ ಬೆಸೆಯುವಂಥದ್ದು ಮದುವೆ. ಈ ಮದುವೆಯನ್ನ ವ್ಯಾಪಾರವನ್ನಾಗಿ ಮಾಡಿಕೊಂಡು ವರದಕ್ಷಿಣೆಯನ್ನ ಪಡೆಯುವಂಥದ್ದು ತಪ್ಪು ಅಂತೇಳಿ ತನ್ನ ಸಾಮ್ರಾಜ್ಯದಲ್ಲಿ ಇನ್ನು ಮುಂದೆ ಯಾರು ಸಹ ವರದಕ್ಷಿಣೆಯನ್ನ ಪಡಿಬಾರ್ದು ಹಾಗೂ ವರದಕ್ಷಿಣೆಯನ್ನ ಕೊಡಬಾರ್ದು ಅಂತ ಹೇಳಿ ಒಂದು ನಿಯಮವನ್ನ ಜಾರಿಗೆ ತಂದು, ಅಕಸ್ಮಾತ್ ಯಾರ್ಯಾದ್ರೂ ವರದಕ್ಷಿಣೆ ಪಡೆದಿದ್ದೇ ಆದ್ರೆ ಅವರಿಗೆ ದುಪ್ಪಟ್ಟು ದಂಡವನ್ನ ವಿಧಿಸುವ ರೀತಿಯಾಗಿ ಇದು ಮಾಡ್ತಾರೆ. ಸುಮಾರು 300 ವರ್ಷಗಳ ಹಿಂದೆ
ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಾರ್ದಂತ ಸಂದರ್ಭದಲ್ಲಿ ಒಂದು ಸಾಮ್ರಾಜ್ಯದ ಆಡಳಿತವನ್ನ ನಿರ್ವಹಿಸುವುದು ಅಷ್ಟು ಸುಲಭದ ಮಾತಲ್ಲ. ಹಲವಾರು ಸಮಾಜದಲ್ಲಿರುವಂತ ವಿರೋಧಿಗಳ ನಡುವೆನೂ ಸಹ ಸಮಾಜಕ್ಕೆ ಒಳ್ಳೆಯ ಮಾಡುವಂಥದ್ದು ಅಹಲ್ಯಾಬಾಯಿ ಹೋಳ್ಕರ್ ಅವರು ಅಂದಿನ ದಿನಗಳಲ್ಲಿ ವರದಕ್ಷಿಣೆಯನ್ನ ನಿಷೇಧಿಸುವಂತ ಪ್ರಯತ್ನವನ್ನ ಅವರು ಮಾಡ್ತಾರೆ. ಹಾಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಒಂದು ನ್ಯಾಯವನ್ನ ನೀಡುವಂತದ್ದಾಗಿರ್ಬೋದು, ಹಾಗೆ ಅವರು ಸಮಾಜದಲ್ಲಿ ಆಗುವಂತ ತಪ್ಪುಗಳನ್ನ ತಿದ್ದುವಂತ ಕೆಲಸಗಳನ್ನಾಗಿರ್ಬೋದು ಅವರು ತಮ್ಮ ನೀತಿಗೆ ಅನುಗುಣವಾಗಿ ಮಾಡ್ತಾರೆ. ಅದೊಂದು ಬೆಳಗಿನ ಹೊತ್ತು ಗಂಗೋಬ ಲೆಕ್ಕಪತ್ರ ಬರೆಸ್ತಿರುವಾಗ ಒಬ್ಬ ವೃದ್ಧ ಹೆಂಗಸು ಅಹಲ್ಯಾಬಾಯಿಗೆ ತನ್ನ ಆಸ್ತಿಯನ್ನೆಲ್ಲ ಬರೆದು ಕೊಡಕ್ಕೆ ಬರ್ತಾಳೆ. ಆವಾಗ ಮಂತ್ರಿಗಳು ಸಹ ಆಯ್ತು ಒಪ್ಕೊಂತಾರೆ. ಆದ್ರೆ ಅಹಲ್ಯಾಬಾಯಿ ಅವರು ಸ್ವಲ್ಪ ಸಮಾಧಾನಿಸಿ, ಏಕಮ್ಮ ನನ್ನ ರಾಜ್ಯಕ್ಕೆ ನೀನು ಆಸ್ತಿಯನ್ನು ಬರೆದು ಕೊಡಕ್ ಬರ್ತೀಯ ಅಂದಾಗ, ಇಲ್ಲ ನನ್ನ ಗಂಡ ತೀರಿಕೊಂಡಿದ್ದಾನೆ, ನನ್ನ ಮಗ ತೀರಿಕೊಂಡಿದ್ದಾನೆ, ಹಾಗಾಗಿ ಸಂಬಂಧಿಕರು ನನ್ನ ಮಗನ ದತ್ತು ತೆಗೆದುಕೊಳ್ಳು, ನನ್ನ ಮಗನ ದತ್ತುಕೊಳ್ಳು ಅಂತೇಳಿ ಎಲ್ಲ ಸಂಬಂಧಿಕರು ನನಗೆ ಒತ್ತಡ ಏರ್ತಾ ಇದ್ದಾರೆ, ನನಗೆ ನೆಮ್ಮದಿನೇ ಇರ್ಲಾರ್ದಂಗತ್ತಾಗಿದೆ, ಹಾಗಾಗಿ ನನ್ನ ಇಡೀ ಆಸ್ತಿಯನ್ನ ನೀವೇ ತಗೊಂಡ್ಬಿಡ್ರಿ ಅಂತ ಹೇಳ್ತಾಳೆ. ಅವಾಗ ತಡೆದು ಆಕೆಗೆ ಅಷ್ಟು ಖುಷಿಯಿಂದನೂ ಇರೋದಿಲ್ಲ. ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ, ನೀನ್ ಏನ್ ಮಾಡ್ಬೇಕಂತ ಮಾಡಿ ಅಂತ ಹೇಳಿದಾಗ, ಇಲ್ಲ ನನ್ನ ಮನೆಯಲ್ಲಿ ಕೆಲಸ ಮಾಡುವಂತ ಆ ಹೆಣ್ಣು ಮಗಳ ಮಗನ ನಾನು ದತ್ತು ತಗೋಬೇಕಂತ ಮಾಡೀನಿ ಅನ್ನೋಂತ ಆಶೆಯನ್ನು ಹೇಳ್ತಾಳೆ. ಸರಿ, ನಿನಗೆ ಏನ್ ಅನಿಸುತ್ತೆ ಅದನ್ನೇ ಮಾಡು, ನಾನು ನಿನಗೆ ಸೂಕ್ತವಾದ ರಕ್ಷಣೆಯನ್ನ ಕೊಡ್ತೀನಿ ಅಂತ ಹೇಳ್ತಾಳೆ. ಅಂತ ಸಂದರ್ಭದಲ್ಲಿ ಮಂತ್ರಿಗಳು ಕೇಳ್ತಾರೆ, ಅಲ್ಲ ಮಹಾರಾಣಿಯವರೇ, ಅವರು ಹೆಂಗಿದ್ರು ಸಾಮ್ರಾಜ್ಯಕ್ಕೆ ಆಸ್ತಿಯನ್ನ ಕೊಡ್ತಾ ಇದ್ರು, ನೀವ್ಯಾಕೆ ಬೇಡ ಅಂದ್ರಿ, ನೀವ್ ಯಾಕೆ ಆ ರೀತಿ ನಡ್ಕೊಂಡ್ರಿ ಅಂದಾಗ, ನಾವು ಅವರ ಆಸ್ತಿಯನ್ನ ತೆಗೆದುಕೊಳ್ಳೋದು ದೊಡ್ಡದಲ್ಲ, ಒಬ್ಬ ಮಹಿಳೆಯನ್ನ ರಕ್ಷಣೆ ಮಾಡುವಂಥದ್ದು, ಅವಳ ಹಕ್ಕನ್ನ ನಾವು ರಕ್ಷಣೆ ಮಾಡಬೇಕು, ಅವಳಿಗಿರುವಂತ ಹಕ್ಕನ್ನ ರಕ್ಷಣೆ ಮಾಡುವಂಥದ್ದು ರಾಜ್ಯದ ಕರ್ತವ್ಯ. ಹಾಗಾಗಿ ನಾವು ಅವರ ಹಕ್ಕನ್ನ ರಕ್ಷಣೆ ಮಾಡಿದ್ದೀವಿ. ಹಾಗಾಗಿ ಅವರು ಸ್ವಚ್ಛಂದವಾಗಿ ಖುಷಿಯಿಂದ ಯಾರನ್ನ ದತ್ತು ತಗೋಬೇಕು ಅವರಿಗೆ ಬಿಟ್ಟಂತ ವಿಷಯ, ಆ ದತ್ತನ್ನ ಪಡೆದುಕೊಂಡು ತಮ್ಮ ಮನೆಯ ಆಸ್ತಿಯನ್ನ ಮಾಡುವಂಥದ್ದು, ನಿರ್ವಹಿಸುವಂಥದ್ದು ಆಕೆಗೆ ಬಿಟ್ಟುವಂತ ವಿಷಯ, ಅದನ್ನ ನಾವು ತಡಿಬಾರ್ದು ಅನ್ನುವಂತ ಮಾತನ್ನು ಹೇಳ್ತಾಳೆ. ಹಾಗೆ ಆಗಿನ ಕಾಲದಲ್ಲಿ ಅಹಲ್ಯ ಜಾಣತನದಿಂದ ಮಹಿಳೆಯರ ಒಂದು ಸೈನ್ಯ ತಂಡವನ್ನ ಕಟ್ಟಿಕೊಂಡು, ಮಹಿಳೆಯರಿಗೆ ಯುದ್ಧ ತಂತ್ರಗಳನ್ನು ಹೇಳಿಕೊಂಡು, ಅವರಿಗೆ ಕುದುರೆ ಸವಾರಿ, ಕತ್ತಿ ಒರೆಸಿ, ಫಿರಂಗಿಗಳನ್ನ ನಿರ್ವಹಿಸುವಂತ ಜವಾಬ್ದಾರಿಯನ್ನ ಕೊಟ್ಟು, ಅವರಲ್ಲಿ ಒಂದು ಮಹಿಳೆಯ ಸೈನಿಕರ ಒಂದು ತಂಡವನ್ನ ಕಟ್ಟಿ, ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಹೋರಾಡಬೇಕಂದ ಸಂದರ್ಭದಲ್ಲಿ ನಾವು ಒಂದು ಸ್ವತಂತ್ರವಾದ ತಂಡವನ್ನು ಇಟ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹಿಳೆಯರಿಗೂ ಸಹ ತರಬೇತಿಯನ್ನು ಕೊಟ್ಟು, ಯುದ್ಧ ತಂತ್ರಗಳ ಮೂಲಕ ಅವರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡ್ತಾರೆ. ಈ ಪ್ರತಿಯೊಂದು ಕಥೆಗೂ ಸಹ 25 ಕಥೆಗಳಿಗೂ ಸಹ ಸುಂದರವಾದ ಚಿತ್ರಗಳನ್ನ ಒಳಗೊಂಡಂತೆ ಕೃತಿ ರಚನೆ ಆಗಿದೆ. ಮಕ್ಕಳಿಗೆ ನಾವು ಓದುವುದನ್ನ, ಬರೆಯುವುದನ್ನ ಕಲಿಸ್ಬೇಕು, ಆದರೆ ಸಾಹಿತ್ಯದ ಓದುವ ಅಭಿರುಚಿಯನ್ನ ಕೊಡಬೇಕು. ಅದ್ರ ಜೊತೆಗೆ ಇಂತಹ ಸಾಹಿತ್ಯದ ದೇಶ ಪ್ರೇಮವನ್ನ ಸಾರುವಂತ, ದೇಶ ಪ್ರೇಮವನ್ನ ಉಂಟು ಮಾಡುವಂತ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೊಟ್ಟು ಓದಿಸಿದಾಗ ಅವರಲ್ಲಿ ಸಹಜವಾಗಿ ದೇಶದ ಬಗ್ಗೆ ಅಭಿಮಾನ, ರಾಜ್ಯದ ರಾಣಿಯರ ಬಗ್ಗೆ ಅಭಿಮಾನ, ರಾಜ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಜೀವನ ಸಾಗಿಸಿದಂತಹ ರಾಣಿಯರ ಬಗ್ಗೆ ಅಭಿಮಾನ ಉಂಟಾಗುತ್ತೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಗಳನ್ನ ಶಾಲಾ ವಾರ್ಷಿಕೋತ್ಸವ, ಕ್ರೀಡೋತ್ಸವ, ಹುಟ್ಟುಹಬ್ಬ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೊಟ್ಟಾಗ, ಬಹುಮಾನ ರೂಪದಲ್ಲಿ ಕೊಟ್ಟಾಗ ಅವರು ಪ್ರೀತಿಯಿಂದ ಓದಿ ಅದನ್ನ ಆಸ್ವಾದಿಸ್ತಾರೆ. ಹಾಗೆ ಅವರಲ್ಲಿ ಓದುವಂತ ಅಭಿರುಚಿ ಮೂಡಕ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 96ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಸಾಹಿತ್ಯ ಕೃತಿಯೊಂದಿಗೆ ಮುಗಿಸ್ತಾ ಇದ್ದೇನೆ. ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯ ಸರಣಿಗೆ ನೀವೆಲ್ಲ ತುಂಬಾ ಪ್ರೀತಿಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಬಹಳಷ್ಟು ಯೂಟ್ಯೂಬ್ನನ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಿ ಹಾಗೂ ಶೇರ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಕೃತಿಯೊಂದಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.